ಪ್ರಿಯ ವೀಕ್ಷಕರೇ, ಇವತ್ತು ಸಂಡೂರು ತಾಲೂಕಿನಲ್ಲಿ ಪತ್ರ ಬರಹಗಾರರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಈ ಜಿಲ್ಲಾ ಪತ್ರ ಬರಹಗಾರರು ಅಂತಂದೇಳಿ ಅವರಿಗೆ ಲೈಸೆನ್ಸ್ ಅನ್ನು ನೀಡಲಾಗಿದೆ. ಈಗ ಪ್ರತ್ಯೇಕ ಲಾಗಿನ್ ಅನ್ನು ಸರ್ಕಾರ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಆ ದೃಷ್ಟಿಯಿಂದ ಇವತ್ತು ನಮಗೆ ಜಿಲ್ಲಾ ಪತ್ರ ಬರಹಗಾರರು ಅಂತಂದೇಳಿ ನಾವು ಅಧಿಕೃತವಾಗಿ ನಾವು ಪರವಾನಗಿಯನ್ನು ತೆಗೆದುಕೊಂಡು ನಾವು ಇಲ್ಲಿ ಸೇವೆಯನ್ನು ಸಲ್ಲಿಸಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಎಲ್ಲರೂ ಬುದ್ಧಿವಂತರೇ ಇರೋದಿಲ್ಲ, ಎಲ್ಲರೂ ತಿಳ್ಕೊಂಡರ ಅಂತಾನೆ ಇರೋದಿಲ್ಲ. ಅಂತರಿಗೆ ನಾವು ಕಾನೂನಿನ ತಿಳಿ ಹೇಳಿ ಕಾನೂನಿನಲ್ಲಿ ಏನೇನು ಮಾಡಕ್ ಅವಕಾಶ ಇದೆಯೋ ಮತ್ತೆ ನೋಂದಣಿ ಮಾಡೋ ಸಮಯದಲ್ಲಿ ಯಾವ ನಿಯಮಗಳನ್ನು ಅನುಸರಿಸಬೇಕು ಆ ನಿಯಮಗಳನ್ನ ಅನುಸರಿಸುತ್ತಿದ್ದೇವೆ. ಇದುವರೆಗೂ ನಾವು ಇಷ್ಟು ವರ್ಷಗಳ ಕಾಲ, ಸುಮಾರು ವರ್ಷಗಳ ಕಾಲ ಅಂತ ಹೇಳಿದ್ರೆ ಸುಮಾರು 30-40 ವರ್ಷಗಳಿಂದ ನಾವು ನಮ್ಮ ತಂದೆ ಮತ್ತೆ ನಮ್ಮ ತಂದೆ ಅವರು ಮಾಡ್ಕೊಂಡು ಬಂದಿರತಕ್ಕಂಥ ವೃತ್ತಿ ಮತ್ತೆ ನಾವು ಮಾಡ್ತಾ ಇದೀವಿ. ನಮಗೆ ಪ್ರತ್ಯೇಕ ಲಾಗಿನ್ ಮಾಡಿರೋದ್ರಿಂದ ಮತ್ತೆ ಹೊರಗಡೆ ಯಾರೇ ಆ ದಾಸ್ತಾವೇಜುಗಳನ್ನ ರೆಡಿ ಮಾಡ್ಕೊಂಡ್ಬಂದು ನೋಂದಣಿ ಮಾಡಿರೋದ್ರಿಂದ ಇಲ್ಲಿ ನಮಗೇನು ಲಾಸ್ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಸಾರ್ವಜನಿಕರಿಗೆ ಬಹುದೊಡ್ಡ ಅನ್ಯಾಯ ಆಗುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಈಗ ಅನಾಮಧೇಯ ವ್ಯಕ್ತಿಗಳು ಕೂಡ ಬಂದು ಸಬ್ ರಿಜಿಸ್ಟರ್ ಅಲ್ಲಿ ನೋಂದಣಿ ಮಾಡ್ಕೊಂಡು ಹೋಗುವಂತದ್ದಾದ್ರೆ ನಾಳೆ ಮುಂಜಾನೆ ಆಗುವಂತದ್ದೇ ಇಲ್ಲಿ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಬಹುದೊಡ್ಡ ಅನಾಹುತಗಳನ್ನಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವೇನು ಅವ್ರೇನು ಬಂದ್ ಮಾಡಿಕೊಟ್ಟು ಆ ಕ್ಷಣಕ್ಕೆ ಸಂದರ್ಭದಲ್ಲಿ ಆ ಪತ್ರ ಬರಹಗಳನ್ನ ನೋಂದಣಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮುಂದಿನ ದಿನದಲ್ಲಿ ಯಾವುದೇ ಒಂದು ಅಡೆತಡೆ ಮತ್ತೆ ಯಾವುದೇ ಒಂದು ಕಾನೂನು ಚೌಕಟ್ಟಿನಲ್ಲಿ ಏನಾದ್ರೂ ಸಮಸ್ಯೆ ಬಂದಿದ್ದಾದಲ್ಲಿ ಈಗ ಅನುಭವಿಸುವಂತರು ಸಾರ್ವಜನಿಕರಾಗ್ತಾರೆ. ಆ ಒಂದು ದೃಷ್ಟಿಯಿಂದ ಸರ್ಕಾರ ಇದನ್ನ ಮನಗೊಂಡು ನಮಗೆ ಪ್ರತ್ಯೇಕ ಲಾಗಿನ್ ಅನ್ನು ತೆಗೆದುಹಾಕಿ ಮತ್ತೆ ನಾವು ಏನು ಅಧಿಕೃತ ಪತ್ರಗಾರರು ಇರ್ತೇವೆ ನಮ್ಮಲ್ಲೇ ದಾಸ್ತಾವೇಜುಗಳನ್ನ ರೆಡಿ ಮಾಡ್ಕೊಳ್ಳುವಂತದನ್ನ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಸಂಡೂರಿನಲ್ಲಿ ಇರುವ ಪತ್ರ ಬರಹಗಾರರ ಬೇಡಿಕೆ ಆಗಿದೆ. ಸಂಡೂರು ತಾಲೂಕಿನಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳು ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟವು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಉಪ ನೋಂದಣಿ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿಯ ಮುಷ್ಕರ ಆರಂಭಿಸಿದೆ. ಡಿಸೆಂಬರ್ 3ರಿಂದ ರಾಜ್ಯವ್ಯಾಪಿ ಜಾರಿಗೆ ಬಂದಿರುವ ಕಾವೇರಿ 2 ತಾಂತ್ರಿಕ ಪ್ರಕ್ರಿಯೆಯಲ್ಲಿನ ಬದಲಾವಣೆಗಳಿಂದ ಎಲ್ಲ ಉಪ ನೋಂದಣಿ ಕಚೇರಿಗಳಲ್ಲೂ ಕೆಲಸ ಕುಂಠಿತಗೊಂಡಿದ್ದು, ಸ್ವತ್ತಿನ ವಿವರಣೆ ವಿಳಾಸ ನಂಬರ್ ವಿಸ್ತೀರ್ಣ ನಮೂದಾಗಿರುವ ಕಾರಣ ನೋಂದಣಿ ಪ್ರಕ್ರಿಯೆ 100ರಲ್ಲಿ 95% ಮಟ್ಟಕ್ಕೆ ಸ್ಥಗಿತಗೊಂಡಿದೆ ಎಂದು ಒಕ್ಕೂಟದ ಪ್ರತಿನಿಧಿಗಳು ತಿಳಿಸಿದ್ದಾರೆ. ನಮಸ್ಕಾರ, ನಮ್ಮ ಹೆಸರು ಶಫೀವುಲ್ಲಾ. ನಾವು ಜಿಲ್ಲಾ ಪತ್ರ ಬರಹಗಾರರು ಸಂಡೂರು ತಾಲೂಕಿಂದ ಈ ದಿನ ನಾವು ಏನು ಮುಷ್ಕರ ಧರಣಿ ಕುಂತಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ದಸ್ತಾವೇಜು ಬರಹಗಾರ ನಾವೆಲ್ಲರೂ ನಮ್ಮ ಈ ರೀತಿ ಮುಷ್ಕರ ಕುಂತಿರೋ ಉದ್ದೇಶ ಏನಂದ್ರೆ ಈ ಕಾವೇರಿ 2 ನಲ್ಲಿ ಕಾವೇರಿ 2 ಬಂದಾಗಿಂದ ಒಂದು ಡಾಟಾ ಎಂಟ್ರಿ ಮಾಡ್ಲಿಕ್ಕೆ ತೊಂದರೆಗಳು ಆಗ್ತಿದಾವೆ. ಅದಾದ್ಮೇಲೆ ಇವಾಗ ಪೇಪರ್ಲೆಸ್ ಫೇಸ್ಲೆಸ್ ಅಂತೇಳಿ ಮಾಡ್ತಿದ್ದಾರೆ. ಇದರಿಂದ ಒಂದು ಆಸ್ತಿ ದಾಖಲೆ ಗುರುತಿಸ್ಲಿಕ್ಕೆ ಯಾವುದೇ ಒಂದು ದಾಖಲೆ ಇರಲ್ಲ. ಅದಕ್ಕೋಸ್ಕರ ನಾವು ಈ ಫೇಸ್ಲೆಸ್ ಪೇಪರ್ಲೆಸ್ ರದ್ದು ಮಾಡ್ರಿ ಅಂತ ಹೇಳಿ, ಪ್ಲಸ್ ದಸ್ತಾವೇಜು ಬರಹಗಾರರಿಗೆ ಒಂದು ಪ್ರತ್ಯೇಕ ಲಾಗಿನ್ ನೀಡ್ಬೇಕಂತ ಹೇಳಿ ಅದಕ್ಕೆ ನಮ್ಮ ಬೇಡಿಕೆಗಳು ಇದಾವೆ. ಸರ್ಕಾರಕ್ಕೆ ನಮ್ಮ ಈ ಮುಷ್ಕರದಿಂದ ನಾವು ಧರಣಿ ಕುಂತು ಮನವಿ ಮಾಡ್ಕೊಂತಿದ್ದೇವೆ. ಈಗಾಗಲೇ ಇದರಲ್ಲಿ ಗುರುತಿನ ಚೀಟಿ ಕೊಡಬೇಕು ಮತ್ತೆ ಬಿಕ್ಕಲಂ ಕೂಡ ಕಡ್ಡಾಯ ಮಾಡ್ಬೇಕಂತೇಳಿ ನಾವು ಈ ಧರಣಿ ಮೂಲಕ ನಾವೆಲ್ಲ ದಸ್ತಾವೇಜು ನೋಂದಣಿ ಮಾಡೋದು ಬಂದ್ ಮಾಡಿ ಈ ದಿನ ನಾವು ಮುಷ್ಕರ ಮಾಡಕ್ಕ ಎಲ್ಲರೂ ಸಂಡೂರು ತಾಲೂಕು ಜಿಲ್ಲಾ ಪತ್ರಬಾರರ ಒಕ್ಕೂಟದಿಂದ ನಾವು ಧರಣಿ ಕುಂತಿದ್ವಿ. ಎಲ್ಲರೂ ಸಹಕರಿಸ್ತಿದ್ದಾರೆ ನಮಗೆ. ಈಗಾಗಲೇ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ 3-4 ದಿನಗಳಿಂದ ಕೆಲಸಗಳನ್ನು ನಿಂದಿರಿಸಿ ದಸ್ತಾವೇಜುಗಳು ನೋಂದಣಿ ಮಾಡೋದನ್ನು ನಿಲ್ಲಿಸಿ ಧರಣಿ ಕುಂತಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ನಿನ್ನೆ ಮಧ್ಯಾಹ್ನದಿಂದ ಕೆಲಸ ಸ್ಥಗಿತ ಮಾಡಿ ಇವತ್ತಿಂದ ಕೆಲಸ ಪೂರ್ತಿ ಧರಣಿ ಕುಂತಿದ್ದೀವಿ. ಈ ತಾಂತ್ರಿಕ ದೋಷಗಳಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದು, ನೋಂದಾಯಿಸಬೇಕಾದ ದಾಖಲೆಗಳು ದಿನದಿಂದ ದಿನಕ್ಕೆ ಬಾಕಿ ಬೀಳುತ್ತಿದ್ವು. ತಾಂತ್ರಿಕ ದೋಷಗಳನ್ನು ತಕ್ಷಣ ಸರಿಪಡಿಸಿ ನೋಂದಣಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವುದು ಸರ್ಕಾರದ ಜವಾಬ್ದಾರಿ ಅಂತ ಆಗ್ರಹಿಸಿದ್ದಾರೆ. ಬೇಡಿಕೆಗಳ ಈಡೇರಿಕೆ ಹಾಗೂ ತಾಂತ್ರಿಕ ಸಮಸ್ಯೆಗಳ ಪರಿಹಾರವಾಗುವ ತನಕ ಮುಷ್ಕರ ಮುಂದುವರಿಯಲಿದೆ. ಜೊತೆಗೆ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲ ಅಧಿವೇಶನದಲ್ಲಿ ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರುವ ಕ್ರಮ ಕೈಗೊಳ್ಳುವುದಾಗಿ ಒಕ್ಕೂಟದ ನಾಯಕರು ತಿಳಿಸಿದ್ದಾರೆ. ನನ್ನ ಹೆಸರು ರವೀಂದ್ರನಾಥ್ ಹೆಚ್ಚಲ್ ಅಂತ. ನಾನು ಪತ್ರ ಬರಹಗಾರ ಸಂಡೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
ಈಗ ಸರ್ಕಾರ ಈಗ ಏನ್ ಮಾಡಿದೆ ಅಂತಂದ್ರೆ ಕಾವೇರಿ ಟೂನ ಚಾಲ್ತಿಯಲ್ಲಿ ಬಂದಿತ್ತು. ಅದರಿಂದ ನೋಂದಣಿ ಕಾರ್ಯಗಳು ನಡೀತಾ ಇತ್ತು. ಅಂದ್ರೆ ಆನ್ಲೈನ್ ನಲ್ಲಿ ನಾವು ಹಾಕೊಂಡು ಬರ್ತಾ ಇದ್ವಿ. ಏನಾಗಿದೆ ಅಂದ್ರೆ ಆನ್ಲೈನ್ ನಲ್ಲಿ ಸಿಟಿಸನ್ ಲಾಗಿನ್ ಬಿಟ್ಟಿರೋದ್ರಿಂದ ಈ ಎಲ್ಲಾ ಸಾರ್ವಜನಿಕರಾಗ್ಲಿ, ಕಂಪ್ಯೂಟರ್ ಶಾಪ್ನವರಾಗ್ಲಿ, ಯಾರು ಬೇಕಾದ್ರೂ ನೋಂದಣಿಗಳನ್ನ ಮಾಡ್ಲಿಕ್ಕೆ ಅವಕಾಶ ಇತ್ತು. ಮೇಲಾಗಿ ದಸ್ತಾವೇಜು ಬರಹಗಾರರ ಸೀಲನ್ನ ಹಾಕಿಸ್ತಾ ಇದ್ರು. ಈಗ ಏನ್ ಮಾಡಿದಾರೆ ಅಂತಂದ್ರೆ ಕಾವೇರಿ 3 ಬರೋದ್ರಿಂದ ಅವಾಗ ಹೇಳಿದ್ರು ಅವರು. ಹಾ. ಈಗ ಇಲ್ಲಿ ಪ್ರಶ್ನೆ ಬಂದಿರೋದು ಏನಂತ ಹೇಳಿದ್ರೆ, ನಿಮ್ ಬೋರ್ಡ್ ಅಲ್ಲೇ ಇದೆ, ಅನಧಿಕೃತ ಅನಾಮಧೇಯ ವ್ಯಕ್ತಿಗಳು ಬಂದು ಹೊರಗಡೆಯಿಂದ ಬಂದು ಒಳಗಡೆ ಪತ್ರ ವ್ಯವಹಾರ ಮಾಡ್ತಾರೆ ಹೌದು, ಅನ್ನೋದು ಹೌದು, ಹೌದು. ನಮ್ಮ ಪ್ರಶ್ನೆ. ಹೌದು. ಈಗ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಸರ್ಕಾರ ಸಿಟಿಜನ್ ಲಾಗಿನ್ ಬಿಟ್ಟಿರೋದ್ರಿಂದ ಯಾರ್ ಬೇಕಾದ್ರೂ ಬಂದು ಸಿಟಿಜನ್ ಲಾಗಿನ್ ನಲ್ಲಿ ಅಪ್ಲಿಕೇಶನ್ ಹಾಕೊಂಡ್ ಬಂದ್ಬಿಟ್ಟು ಸಬ್ ರಿಜಿಸ್ಟ್ರಾರ್ ನ ಕಾಣ್ಲಿಕ್ಕೆ ಅವಕಾಶವಿದೆ. ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಗ್ಲಿ, ಯಾರೇ ಅಧಿಕಾರಿಗಳಾಗ್ಲಿ, ನೀವು ತರಬೇಡಿ ಅಂತ ಹೇಳಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಸರ್ಕಾರನೇ ಪತ್ರ ಬರಗಾರರಿಗೋಸ್ಕರ ಒಬ್ಬರಿಗೋಸ್ಕರನೇ ಪ್ರತ್ಯೇಕ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಪ್ರತ್ಯೇಕ ಲಾಗಿನ್ ಕೊಡ್ಬೇಕಂತ ನಮ್ಮ ಬೇಡಿಕೆ ಇರೋದು. ಅವಾಗ ಏನಾಗುತ್ತೆ ಅಂತಂದ್ರೆ, ಬೇರೆ ಯಾರು ಸಾರ್ವಜನಿಕರಾಗ್ಲಿ, ಮತ್ತೊಬ್ಬರಾಗ್ಲಿ, ಮಗದೊಬ್ಬರಾಗ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಅವರಿಗೆ ಯಾಕೆ ಬೇಡ ಅಂತ ಹೇಳಿದ್ವಿ ಅಂತಂದ್ರೆ, ಅವರಿಗೆ ಹೆಚ್ಚಿನ ಅನುಭವಗಳು ಇರೋದಿಲ್ಲ. ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾಡ್ಬಿಟ್ಟು ಸಾರ್ವಜನಿಕರಿಗೆ ಇದರಿಂದ ಸಾಕಷ್ಟು ತೊಂದರೆಗಳಾಗಿದ್ದಾವೆ. ಅದರಿಂದ ತೊಂದರೆ ಆಗ್ತಿರೋದು ಸಾರ್ವಜನಿಕರಿಗೆ. ಅವ್ರಿಗೇನು ಯಾರು ಕಂಪ್ಯೂಟರ್ ಶಾಪ್ನವರಾಗಲಿ, ಅನಧಿಕೃತ ವ್ಯಕ್ತಿಗಳಿಗೇನು ತೊಂದರೆ ಆಗ್ತಾ ಇಲ್ಲ. ಅವ್ರಿಗೆ ಇನ್ನ ಚೆನ್ನಾಗಿ ಅವರಿಗೆ ಅನುಕೂಲ ಆಗಿದೆ. ನಾವು ಹೇಳ್ತಿರೋದು, ನಾವು ಇಷ್ಟು ವರ್ಷದಿಂದ ಈಗ ನೂರಾರು ವರ್ಷದಿಂದನೂ ರಾಜ ಮಹಾರಾಜರ ಕಾಲದಿಂದಲೂ ಪತ್ರ ಬರಗಾರ ತಮ್ಮ ಸೇವೆನ ಸಾರ್ವಜನಿಕವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ಏಕಾಏಕಿ ಈಗ ಸಿಟಿಜನ್ ಲಾಗಿನ್ ಮಾಡೋದ್ರಿಂದ ನಮ್ಮ ವೃತ್ತಿ ಜೀವನಕ್ಕೆ ಪೆಟ್ಟು ಬೀಳ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಪದ್ಧತಿಯನ್ನ ರದ್ದುಪಡಿಸಿ ಪ್ರತ್ಯೇಕ ಲಾಗಿನ್ ಕೊಟ್ಟು ರಿಜಿಸ್ಟ್ರೇಷನ್ಗೋಸ್ಕರ ಲಾಗಿನ್ ಕೊಟ್ರೆ ಸಾರ್ವಜನಿಕರಿಗೆ ತೊಂದರೆ ಇರೋದಿಲ್ಲ, ನಮಗೂ ತೊಂದರೆ ಇರೋಲ್ಲ, ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗಾಗ್ಲಿ, ಇಲಾಖೆಗೂ ತೊಂದರೆ ಇರಲ್ಲ, ಸರ್ಕಾರಕ್ಕೂ ತೊಂದರೆ ಇರೋದಿಲ್ಲ ಅಂತ ನಮ್ಮ ಅನಿಸಿಕೆ. ಈಗ ತಾವ್ ಹೇಳಿದ್ರಿ, ಸಬ್ ರಿಜಿಸ್ಟ್ರೇಷನ್ ಯಾರು ಬಂದು ಬೇಕಾದ್ರೆ ಪತ್ರ ರೆಡಿ ಮಾಡ್ಕೊಂಡು ಮುಂದುವರ್ಕೋಬಹುದು, ಅವ್ರು ಹೇಳೋ ಅಧಿಕಾರ ಇಲ್ಲ ಅಂತ. ಮತ್ತೆ ನಿಮ್ಗೆ ಜಿಲ್ಲಾ ಪತ್ರ ಬರಗಾರ ಅಂತ ನೀವು ಪರವಾನಿಗೆ ತಗೊಂಡಿರಲ್ಲ, ಅದು ವೇಸ್ಟ್ ಅಲ್ಲ? ಅದನ್ನೇ ಕೇಳ್ತೀವಿ ಸರ್. ಈಗ ಅದನ್ನೇ ಕೇಳ್ತಾ ಇರೋದು ನಾವೀಗ. ನಮಗೋಸ್ಕರ ಪರವಾನಗಿ ಕೊಟ್ಟಿದ್ದೀರಾ, ಬಟ್ ಈಗ ಸರ್ಕಾರ ಆತರ ಏಕಾಏಕಿ ಕಾನೂನು ಕ್ರಮ ತೆಗೆದುಕೊಂಡಿರೋದ್ರಿಂದ ಈಗ ನಮಗೆ ಅಲ್ಲಿ ಅವ್ರ ಕ್ವಶನ್ ಮಾಡ್ತಾನೆ ಇದೀವಿ, ಬಟ್ ಅವರಿಂದ ಏನು ಸಕ್ರಮವಾದ ಉತ್ತರ ಸಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಈಗ ಧರಣಿ ಕೂರಿತಾರೆ. ಆಲ್ ಓವರ್ ಕರ್ನಾಟಕದಿಂದ ಧರಣಿ ಕೂರ್ತಾ ಇದ್ದೀವಿ. ಈಗ ಅಧಿಕಾರಿಗಳಾದ್ರೂ ಈಗ ಲೈಸೆನ್ಸ್ ಪತ್ರ ಬರಗಾರರಿಗೆ ಜಾಸ್ತಿ ಒತ್ತು ಕೊಡ್ಬೇಕು. ಈಗ ಹೊರಗಿಂದ ಬಂದಿರತಕ್ಕಂಥ ಒತ್ತು ಕೊಟ್ರೆ ಇಲ್ಲಿ ಸಾರ್ವಜನಿಕರಿಗೆ ಮೋಸ ಆಗ್ತಿರೋದು. ಇಲ್ಲ, ಹೌದು, ನೀವು ಹೇಳ್ತೀರಿ ನಿಜಾನೇ. ಇಲ್ಲ, ಇದ್ರ ಬಗ್ಗೆ ಒತ್ತು ಕೊಡೋದ್ರಂತಲ್ಲ, ಅಲ್ಲಿ ಆತರ ನಾವು ಹೇಳಕ್ ಬರೋದಿಲ್ಲ. ಅಧಿಕಾರಿಗಳು ಮೇಲೆ ನಾವು ಯಾವುದೇ ಕಾರಣಕ್ಕೂ ಅದು ಒತ್ತು ಕೊಡ್ತಾರೆ, ಒತ್ತು ಕೊಡದೇ ಕೊಡಲ್ಲ, ಅಥವಾ ಅವ್ರನ್ನ ತಿರಸ್ಕರಿಸಬೇಕು ಅಂತ ಹೇಳಲಿಕ್ಕೆ ಅವರಿಗೂ ಕೂಡ ಇಲ್ಲ. ಅವ್ರ ಕಾನೂನಲ್ಲಿ ಅವಕಾಶ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾದ್ರೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಹೌದು ಸರ್. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಈಗ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಬರಬೇಕು. ನಾವು ಎಲ್ಲಿ ಹೋದ್ರೆ ನಾವು ಕೆಲಸ ಕಾರ್ಯಗಳು ನೀಟ್ ಆಗ್ತವೆ ಅನ್ನೋದನ್ನ ಸಾರ್ವಜನಿಕರಿಗೆ ಮನವರಿಕೆ ಮಾಡೋದು ಅವ್ರಿಗೆ ಇರಬೇಕು. ಬಟ್ ಏನಾಗುತ್ತೆ, ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯಿಂದ ಕೆಲವರು ಆ ಕಡೆ ಹೋಗಿರ್ಬಹುದು, ಅದರಿಂದ ಕಷ್ಟನೂ ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನ್ ಹೇಳ್ತಿದೀವಿ, ಸರ್ಕಾರ ಈ ತರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಇದನ್ನ ತಡೆ ಹಿಡಿಬೇಕು ಅಂತ ನಾವು ಅವ್ರಿಗೆ ಹೇಳ್ತಾ ಇದೀವಿ ಸರ್.